Hello guys, good morning. Welcome back to another vlog. Say good morning. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು 13ನೇ ತಾರೀಕು ಸ್ಯಾಟರ್ಡೆ ಗೈಸ್. ಆ್ಯಂಡ್ ವ್ಲಾಗ್ ಮಾಡೋದೇ ಐ ಥಿಂಕ್ 1 ವೀಕ್ ಜಾಸ್ತಿನೇ ಆಯಿತು. ವ್ಲಾಗ್ ಏನಕ್ಕೆ ಮಾಡಿಲ್ಲ ಅಂದರೆ ಬೇಲೂರು ವ್ಲಾಗ್ ಲಾಸ್ಟ್ ನಂತರ ಏನಕ್ಕೆ ಮಾಡಿಲ್ಲ ಅಂದರೆ ಫುಲ್ ಫೀವರ್ ಬಂದಿತ್ತು. ಫೀವರ್ ಆದ ನಂತರ ನೆಕ್ಸ್ಟ್ ಟಡಾನ್ ಇದು ನೋಡಿ ಗಾಡಿಯಿಂದ ಬಿದ್ದು ಗಾಯ ಆಗಿದೆ ಗೈಸ್. ಇಲ್ಲಿ ಜಸ್ಟ್ ಮಿಸ್ ಕಣ್ಣಿಗೆ ತಾಗ್ಲಿಕ್ಕೆ ಸೀಲ್ ನೋಡಿ ಈ ಥರ ಆಗಿದೆ ಇವಾಗ. ಇಲ್ಲೆಲ್ಲ ನೋವಿದೆ ನನಗೆ. ಮತ್ತೆ ಇಲ್ಲಿ ಕಾಲು ಗೈಸ್ ಹೇಳಿ ಬಿದ್ದದ್ದ ಗೈಸ್. ಮೊನ್ನೆ ಇವತ್ತಿಗೆ 4 ಡೇಸ್ ಆಯ್ತಲ್ಲ, 3 ಡೇಸಾ ಅದಾ ಅಂದೆ 3 ಡೇಸ್ ಆಯಿತು ಗೈಸ್ ಬಿದ್ದು. ಆ್ಯಂಡ್ ಅದಕ್ಕಿಂತ ಮುಂಚೆ ಬೇಲೂರಿಗೆ ಹೋಗಿ ಬಂದ್ವಲ್ಲ, ಅದರ ನೆಕ್ಸ್ಟ್ ಡೇನೇ ಜ್ವರ ಇತ್ತು. ಸೊ 3-4 ಡೇಸ್ ಜ್ವರ ಇತ್ತು. ದೆನ್ ಸ್ವಲ್ಪ ಕಡಿಮೆ ಮತ್ತು ಜೋರು ಆಗ್ತಾನೆ ಇತ್ತು. ಆ್ಯಂಡ್ ಬಿಸಿಲಿತ್ತು ಅಂತೇಳಿ ಇವಳಿಗೆ ಕಾಲ್ ಮಾಡಿ ಬಾ ಬಿಸಿಲಿದೆ ಹೋಗಿ ಬರೋ ಒಂದು ರೌಂಡ್ ಅಂತೇಳಿ ಹೋದದ್ದು. ಅವತ್ತನ್ನ ಗಾಡಿ ಬಿಟ್ಟು ಹೋಗಿದ್ದ. ಗಾಡಿ ಇಲ್ಲಿದೆ ಗೈಸ್, ಎಂತ ಆಗಲಿಲ್ಲ ಗಾಡಿಗೆ. ಸೊ ತೋರಿಸ್ತೇನೆ, ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅಷ್ಟೇ. ಆ್ಯಂಡ್ ಬಿದ್ದಾಗ ಗಾಡಿ ಹೆಂಗಿತ್ತು, ಹುಲ್ಲೆಲ್ಲ ಹೋಗಿ ಹೆಂಗಾಗಿತ್ತು ಅಂತೇಳಿ ನಾ ಇಲ್ಲಿ ಫೋಟೋ ಹಾಕಿರ್ತೇನೆ ನೋಡಿ ಅದನ್ನ. ಆ್ಯಂಡ್ ಬಿಸಿಲಿತ್ತಲ್ಲ ಅಂತೇಳಿ ಕಾಲ್ ಮಾಡಿ ಅದನ್ನ ಕರೆಸಿದೆ. ಹಾಗಾಗಿ ಹೋದ್ವಿ ಗೈಸ್. ಆನ್ ದ ವೇ ಬರಬೇಕಾದ್ರೆ ಜೋರು ಮಳೆ, ಸುಮತ್ತೆ ಮನೆ ಹತ್ರ ಟರ್ನಲ್ಲಿ ಜೋರು ಮಳೆ ಬಂತು. ಹಾಗಾಗಿ ಸ್ವಲ್ಪ ಸ್ಪೀಡಲ್ಲಿದ್ದೆ ಟರ್ನಲ್ಲಿ ಬೇರೆ. ಆ್ಯಂಡ್ ಅದು ಇವಾಗ ಮಳೆಗಾಲ ಅಲ್ವಾ, ಸೊ ಹಾಗಾಗಿ ಹುಲ್ಲೆಲ್ಲ ಜಾರ್ತದೆ. ಅದರ ಮೇಲೆ ಬಂದು ಫುಲ್ಲು ಬಿದ್ದುದು ಗೈಸ್. ಬಿದ್ದು ಫಸ್ಟ್ ಕೇಳಿದೆ ಗುಂಡು ನಿಂಗೆ ಏನಾದರೂ ಆಗಿದೆ ಅಂತ, ಗುಂಡಿಗೆ ಏನಾದರೂ ಆಗಿದೆ ಅಂತ. ಬಿಕಾಸ್ ಅವಳೆ ಆಲ್ರೆಡಿ ಸರ್ಜರಿ ಆಗಿದೆ. ನನಗೆ ಭಯ ಇತ್ತು. ಮತ್ತೆ ನೋಡ್ಬೇಕಾದ್ರೆ ಅವಳಿಗೆ ಎಂತ ಆಗಿಲ್ಲ, ಅವಳ ಕಾಲಿಗೆ ಸ್ವಲ್ಪ ಗಾಯ ಆಗಿದೆ. ಇಲ್ಲಿ ತೋರ್ಸ, ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ಸ್ವಲ್ಪ ಗಾಯ ಆಗಿದೆ. ಇಲ್ಲಿ ಕಾಣಿಸ್ತಿದೆಯಾ? ಹಾಂ, ಇಲ್ಲೊಂದು ಸ್ವಲ್ಪ ಗಾಯ ಆಗಿದೆ ಅಷ್ಟೇ, ಬಿಟ್ಟರೆ ಮತ್ತೆ ಇಲ್ಲೊಂದು ಸ್ವಲ್ಪ ತೋರ್ಸು. ಹಾಂ, ಇಲ್ಲೊಂದು ಸ್ವಲ್ಪ ಗೈಸ್ ಅಷ್ಟೇ, ಚಿಕ್ಕ ಗಾಯ ಅದು. ಆ್ಯಂಡ್ ಅವಳಿಗೇನು ಆಗಿರಲಿಲ್ಲ ಅವಾಗ. ದೆನ್ ನನ್ನ ಕಾಲು ನೋಡ್ಬೇಕಾದ್ರೆ ಫುಲ್ ವೈಟ್ ಆಗಿತ್ತು, ಅದು ಒಳಗಿದ್ದು ಚರ್ಮ ಎಲ್ಲ ಕಾಣಿಸಿ. ಸೊ ಬಿದ್ದಾಗ ಫಸ್ಟ್ ಸುಮತ್ತೆ ಮತ್ತು ಅಲ್ಲಿ ಹಿಂದ್ಗಡೆ ರಾಜು ಹತ್ರ ಡ್ರೆಸ್ ವಾಶ್ ಮಾಡ್ತಿದ್ರು. ಸೊ ಇಬ್ಬರು ಓಡ್ಕೊಂಡು ಬಂದರು. ಮತ್ತೆ ಆ ಕಡೆ ಪಕ್ಕದ ಮನೆಯವ್ರು ಸಹ ಬಂದರು. ಆ್ಯಂಡ್ ಎತ್ತಿ ಎಲ್ಲ ಗಾಡಿ ಎಲ್ಲ ನಿಲ್ಲಿಸಿ ಮತ್ತೆ ಸುಮತ್ತೆ ಮನೆಗೆ ಬಂದ್ವಿ. ಅವರು ಫಸ್ಟ್ ಏಡ್ ಎಲ್ಲ ಮಾಡಿದ್ರು ಗೈಸ್. ಇದು ಬ್ಯಾಂಡೇಜ್ ಎಲ್ಲ ಹಾಕಿ ಮತ್ತು ಆಯಿಂಟ್ಮೆಂಟ್ ಎಲ್ಲ ಹಾಕಿ ಸ್ವಲ್ಪ ತಲೆ ಇದ್ದು ಹಲಸಿನನ್ನೆಲ್ಲ ತಿಂದು ಆ ನೋವಲ್ಲಿ ಕೂಡ ಹಲಸಿನನ್ನು ತಿಂದು ಮತ್ತೆ ಹೋದದ್ದೇ ನಾವು ಬೆನಕ ಹಾಸ್ಪಿಟಲ್ಗೆ. ಸೊ ಅಲ್ಲಿ ಇದಕ್ಕಿಂತ ಮುಂಚೆ ಬಿದ್ದಿದ್ದೆ ಅಲ್ಲ, ಸೊ ಅವಾಗ ಟಿ ಕೊಟ್ಟಿದ್ರು, ಹಾಗಾಗಿ ಇಂಜೆಕ್ಷನ್ ಕೊಟ್ಟಿಲ್ಲ. ಒಂದು ಬ್ಯಾಂಡೇಜ್ ಹಾಕಿದ್ರು, ದೆನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಒಂದು 5 ಡೇಸ್ ಇದು. ಇವತ್ತು ಬರ್ಲಿಕ್ಕೆ ಹೇಳಿದ್ರು ಬ್ಯಾಂಡೇಜ್ ರಿಮೂವ್ಗೆ. ಹಾಗಾಗಿ ನಾವು ಹೋಗಲಿಲ್ಲ, ಇಲ್ಲೇ ಮನೇಲಿ ಮಾಡುವ ಅಂತೇಳಿ. ಸೊ ಈಗ ಆಗಿದೆ, ನಾನು ತೋರಿಸ್ತೇನೆ ಗೈಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ, ಒಂದು ನಿಮಿಷ. ಸೊ ಇಲ್ಲಿ ನೋಡಿ ಬ್ಲಡ್, ಮೊನ್ನೆ ಎಲ್ಲ ಅದು ತುಂಬ ಬ್ಲಡ್ ಬರ್ತಿತ್ತು. ಸೊ ಹಾಗಾಗಿ ಇದೆಲ್ಲ ಲಾಸ್ಟ್ ಟೈಮ್ ಬಿದ್ದದು ಗೈಸ್, ಅದರದ್ದು ಮಾರ್ಕ್ಸ್ ಇದೆ ಇಲ್ಲಿ ಕಾಲ ಹತ್ರ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಕಾಲ ಹತ್ರ ಆಗಿತ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ಆಗಿದೆ. ಆ್ಯಂಡ್ ಇದೆಲ್ಲ ನೈಲ್ ಫಾಲಿಶ್ ಫುಲ್ ಹೋಗಿತ್ತು ಗೈಸ್ ಬಿದ್ದ ಫೋರ್ಸಿಗೆ. ಮೊನ್ನೆ ವಾಪಸ್ ಹಾಕಿಸಿದೆ. ಇದು ಲಾಸ್ಟ್ ಟೈಮ್ ಬಿದ್ದದ್ದು ಕಾಲ ಹತ್ರ. ಸೊ ಈಗ ನಮ್ಮ ಗುಂಡು ಅವರು ನರ್ಸ್ ಅಮ್ಮ ತೆಗಿತಾರೆ ನಮ್ಮ ಬ್ಯಾಂಡೇಜ್ನ. ತೆಗಿರಿ. ಇನ್ನು ಚಿನ್ನು ಮರಿ ಮಳೆ ಬರ್ತಾ ಇದೆ ಗೈ ಸ್ವಲ್ಪ ಸ್ವಲ್ಪ. ಆ್ಯಂಡ್ ಗಾಡಿ ನೋಡಿ ಅಲ್ಲಿ ಎಡ್ಜ್ ಹತ್ರ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಆ್ಯಂಡ್ ಸ್ವಲ್ಪ ಬೆಂಡ್ ಆಗಿದೆ ಗೈಸ್. ಅದನ್ನ ಸರ್ವಿಸ್ಗೆ ಇಡಬೇಕು, ಬಿಕಾಸ್ 3 ಮಂತ್ ಆಗಿದೆ ಅಷ್ಟಲ್ಲ ಗಾಡಿಗೆ. ಸೊ ಹಾಗಾಗಿ ಹಾಗೆ ಬೀಳಲಿಕ್ಕೆ ಮನಸ್ಸಿಲ್ಲ, ಇಡುವ ಶೋರೂಮ್ಗೆ ಅದನ್ನು ಕೂಡ. ಒಂಚೊಂಚು ಮೂವತ್ತು ನಾನು ಹಾಡು ನೋಡಿ ಗೈಸ್. ಇಲ್ದು ರಿಯಾಕ್ಷನ್ ನೋಡಿ ಗೈಸ್, ಸ್ಮೈಲಾ ಎಂತ ಅಂತ ಗೊತ್ತಿಲ್ಲ. ಆ್ಯಂಡ್ 1 ನಿಮಿಷ ಗೈಸ್ ನೋಡಿಲಿ, ಕಟ್ ಮನ್ಪು ಆಯ್ನು ಒಂದಿಟ್ಟೆ ಗೈಸ್. ಅದೆಂತಕ್ಕೆ ಗೈಸ್ ಬಿದ್ರೆಲ್ಲ ಇಲ್ಲೇ ನೋವಾಗುದು, ಗಂಟ್ಲತ್ರ ಇದು ಮೊನ್ನೆ ಗೈಸ್ ಇಷ್ಟು ಬ್ಲಡ್ ಆಗಿತ್ತು. ಅಲ್ಲೇ ಗಾಯ ತಗೊಂಡಿದ್ದ ತೊಗೊಂಡು ಕಟ್ ಮಾಡ್ಕೊ.
ಇವರೇ ಹಾಕಿ ಯಾರು ಇಲ್ಲೊಂದು ಸಾಂಗನೇ ಬರಕ್ಕೆ ಯಾರಂತೆ. ಅಪ್ಪ ಕಾರ್ ಬೋರ್ಡಿಂಗ್ ನರ್ಸಿಗೆ ಟ್ರೈನಿಂಗ್ ಹಾಕಿಸಿ. ನೀ ಎಲ್ಲಮ್ಮ ಕಲ್ತದ್ದು? ಯಾವ ಇನ್ಸ್ಟಿಟ್ಯೂಟ್? ಓ ಗೈಸ್, ನರ್ಸಮ್ಮ ಬಂದು. ಆ್ಯಕ್ಚುಲಿ ಇವಳು ಹೋಮ್ ನರ್ಸ್ ಗೈಸ್, ಇದೆಲ್ಲ ಗೊತ್ತಿಲ್ಲ. ಏನೋ ಮಾಡ್ತಾವಳೆ ಗೈಸ್, ಏನೋ ಮಾಡ್ತಾವಳೆ. ಸ್ವಲ್ಪ ಇಲ್ಲೆಲ್ಲ ನೋಡಿ ಗೈಸ್, ಇಲ್ಲೆಲ್ಲ ಇದಾಗಿದೆ. ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಕಾಲ ಹತ್ರ ಅಲ್ಲಿ ಗೈಸ್, ಅಲ್ಲೆಲ್ಲ ಆಗಿದೆ. ತುಂಬ ಬ್ಲಡ್ ಹೋಗಿದೆ ಗೈಸ್, ಆಯ್ತಾ? 1 ಲೀಟ್ರ್ ಹೋಗಿದೆ. 1 ಲೀಟ್ರ್ ಅಲ್ಲ, ಹಾಸ್ಪಿಟಲ್ ಬರ್ಲಿಕ್ಕೆ ಹೇಳಿದ್ರು ಗೈಸ್ ಇದನ್ನ ತೆಗಿಲಿಕ್ಕೆ ಅಂತೇಳಿ. ಅದಕ್ಕೆ ಇವಳು ಹೇಳಿದ್ಲು ಅದಕ್ಕೆಲ್ಲ ಎಂತಕ್ಕೆ ಹಾಸ್ಪಿಟಲ್ಗೆ ಹೋಗುದು, ಮತ್ತೆ ನಂಗೆ ಈ ಮುಖ ಇಟ್ಕೊಂಡು ಹೋಗ್ಲಿಕ್ಕೂ ಇಷ್ಟ ಆಗಲ್ಲ ಗೈಸ್. ಉಚ್ಚಿರೆಗೆ ಫುಲ್ಲು ಕುರುಪು ಹಾಕಿರೋ ಥರ ಆಗಿದೆ ಅದು. ನೋವಾಗ್ತಿದೆ, ಉರಿತಿದೆ. ಎಂಚ ಪೋತ ಆಗದನ್ನ ತಗೊಂಡು ಇದು ಮೊನ್ನೆಲ್ಲ ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ ಗೈಸ್, ಹಿಂಗೆ ಹಿಡ್ದು ಇಟ್ಕೊಂಡಾಗೆ ಆಗ್ತಿತ್ತು ನನಗೆ ಸಿ. ಇವಾಗ ಸ್ವಲ್ಪ ಒಣಗ್ತಾ ಬಂದಿದೆ. ಮತ್ತು ಈ ಪೋಷನ್ ನೋವಾಗ್ತಿತ್ತು, ಇದಿದೆ ಅಲ್ವಾ, ಅದೆಲ್ಲ ಸಿಕ್ಕಾಪಟ್ಟೆ ನೋವಾಗ್ತಿತ್ತು ನನಗೆ. ಆ್ಯಂಡ್ ಇದು ಕೈ ಸ್ವಲ್ಪ ನೋವಿದೆ. ಇಲ್ಲೇನು ಸ್ಕ್ರ್ಯಾಚ್ ಎಲ್ಲ ಅಲ್ಲ, ಎಂತ ಆಗಲಿಲ್ಲ ಗೈಸ್, ಆದರೆ ಈ ಪೋಷನ್ ಸ್ವಲ್ಪ ನೋವಿತ್ತು ನನಗೆ. ಅದು ಹಿಂಗೆ ಬಿದ್ದದಲ್ಲ. ಆ್ಯಂಡ್ ಹೆಲ್ಮೆಟ್ ಹಾಕ್ತಿದ್ರೆ ಇಲ್ಲಿಗೆ ಪೆಟ್ಟಾಗ್ತಿರಲಿಲ್ಲ ಗೈಸ್ ಸಾರಿ. ಹೆಲ್ಮೆಟ್ ಅದಕ್ಕೆ ಹೇಳೋದು, ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೂ ಮನೆ ಹತ್ರ ಅಂತ ಇಗ್ನೋರ್ ಮಾಡಬಾರ್ದು, ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ನಾನು ಹೆಲ್ಮೆಟ್ ಹಾಕ್ತಿದ್ರೆ ಮೇ ಬಿ ಇದಾಗ್ತಿರ್ಲಿಲ್ಲ, ಕಾಲಿಗಾದರೆ ಪೆಟ್ಟಾಗ್ತಿತ್ತು, ಇದಾಗ್ತಿರ್ಲಿಲ್ಲ. ಸೊ ನಾವಿಲ್ಲಿ ಹತ್ರ ಅಲ್ಲ, ಡೈಲಿ ಹೋಗ್ತೀವಲ್ಲ ಅಂತ ಅಂದ್ಕೊಂಡು ಹತ್ರ ಅಂದ್ಕೊಂಡು ಹಾಕೊಂಡು ಹೋಗ್ಲಿಲ್ಲ ಗೈಸ್, ಹಾಗಾಗಿ ಇಷ್ಟ ಆಗಿದೆ. ಒಂಥರ ಕಾಯ್ತು ಡೀಲೆಕ್ಕ ಉಂಟು. ಡೆಟಾಲಲ್ಲಿ ಸ್ವಲ್ಪ ವಾಶ್ ಮಾಡ್ತಿದ್ದಾರೆ ಅವರು. ಉರಿತಿದೆ ಗೈಸ್. ಇದ್ರ ಎಕ್ಸ್ಪ್ರೆಷನ್ ನೋವಾಗ್ತಿರೋದು ನನಗೆ. 8 ಮೇಲೆ 8 ಅಂತ ಇದೆ ಗೈಸ್, ಇಲ್ಲೇ ಬಿದ್ದು ಲಾಸ್ಟ್ ಟೈಮ್ ನೋವಾಗಿತ್ತು. ಅದರದ್ದೇ ಮಾರ್ಕ್ ಇನ್ನು ಹೋಗ್ಲಿಲ್ಲ ಗೈಸ್, ಇದೆಲ್ಲ ನೋಡಿ ಅದರದ್ದೇ ಮಾರ್ಕ್. ನಿಮಗೆ ಜೀವನ ಒಂದು ಇದು ಅಂತ ಸೂಚನೆ ಕೊಡ್ತಿದೆ, ನೀನು ಬೀಳ್ತಿದ್ಯಾ ಆದಷ್ಟು ಬೇಗ ಎದ್ದು ನಿಂತ್ಕೋಬೇಕು. ಆ್ಯಂಡ್ ಇದನ್ನ ಸರಿ ಮಾಡಿಸ್ತೇನೆ ಗೈಸ್, ಬಿಕಾಸ್ ಹೊಸ ಗಾಡಿ ಅಲ್ವಾ. ಸೊ ಹಾಗಾಗಿ ಇನ್ಶೂರ್ ಬೇರೆ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅಣ್ಣ ಹೋಗಿ ನಿಮಗೆ ಕೇಳಿ ಬಂದಿದ್ದಾನಂತೆ. ಸೊ ಯಾ ಇಲ್ಲಿ ನರ್ಸ್ ರೀಡ್ ಮಾಡ್ತಿದ್ದಾರೆ ಗೈಸ್, ಅವರು ಸ್ವಲ್ಪ ಅನ್ಎಜುಕೇಟೆಡ್. ಆ್ಯಂಡ್ ಇದು ನನ್ನ ಗಾಡಿಯಲ್ಲಿ ಸಿಕ್ಕಿದೆ ಫಸ್ಟ್ ಏಡ್ ಗೈಸ್, ಇಲ್ಲಿ ನೋಡಿ. ಅದರಿಂದ ನಾನು ತೆಗೆದು ಹಚ್ಕೊತಿದ್ದೇನೆ. ಮಳೆ ಸ್ಟಾರ್ಟ್ ಆಯಿತು. ನನಗೆ ಗಾಡಿ ನೋಡಬೇಕಾದ್ರೆ ಬೇಜಾರಾಗ್ತದೆ. ಆ್ಯಕ್ಚುಲಿ ಹಂಗೆ ಬಿಡ್ಬೋದು, ಲೈಕ್ ಕೆಳಗಡೆ ಪೋರ್ಷನ್ ಅಲ್ಲ, ಕಾಣಿಸಲ್ಲ ಅಷ್ಟಾಗಿ. ಆ್ಯಂಡ್ ಹಂಗೂ ಬಿಡೋಕ್ಕೂ ಮನಸ್ಸಿಲ್ಲ, ಹೊಸ ಗಾಡಿ ಅಲ್ಲ. ಸ್ವಲ್ಪ ಒಣಗಲಿ ಅಂತ ಗೈಸ್, ಅದ ನಂತರ ಹಚ್ಚನ ಕ್ರೀಮ್ ಅಂತೇಳಿ. ಇವಾಗ ಹೀಗಿದೆ, ಸ್ವಲ್ಪ ಒಣಗ್ತಾ ಬಂತು ಗೈಸ್. ಅದಕ್ಕೆ ಇವಾಗ ಮುಲಾಮ್ ಹಚ್ಚುತ್ತಾವಳೆ, ಸಾರಿ ಹಚ್ಚುತ್ತಿದ್ದಾರೆ ಗೈಸ್ ನರ್ಸಮ್ಮ.
ನನಗೆ ಈ ಪೋರ್ಷನ್ ಸೆನ್ಸೇ ಆಗ್ತಿಲ್ಲ, ನಾನು ಸ್ವಲ್ಪ ಎಲ್ಲ ಸ್ವೆಲ್ಲಿದೆ. ಖಾಲಿ ಒಂದು ತಿಪ್ಪು ನಾವು ಎಲ್ಲಿ ಆಯ್ತಾ ಅದ್ರಲ್ಲಿ ಸ್ವಲ್ಪನೇ ಇರೋದು ಗೈಸ್. ಓಪನ್ ಇವತ್ತೇ ಮಾಡಿದ್ದು ಅದನ್ನ. ಸ್ವಲ್ಪ ಒಣಗ್ತಾ ಬಂತು. ಇದೆಲ್ಲ ನೋಡಿ ಸ್ವೆಲ್ಲಿಂಗ್ ಸ್ವಲ್ಪ ಹಂಗೆ ಇದೆ. ಮನೆ ಹೇಳಿದೆಲ್ಲ ಬೇಲೂರಿಂದ ಬಂದು ಮತ್ತೆ ಜ್ವರ ಸ್ಟಾರ್ಟ್ ಆಗಿತ್ತು ಅಂತ. ಸೊ ಹಾಗಾಗಿ ನೂಲು ಕಟ್ಟಿಸ್ಕೊಂಡು ಬಂದಿದ್ದೆ ಗೈಸ್. ಅದನ್ನ ಇವಾಗ ಇದು ಕುತ್ತಿಗೆಯಲ್ಲಿತ್ತು ಆ್ಯಂಡ್ ಇವಾಗ ಕಾಲಿಗೆ ಮತ್ತೆ ದೆನ್ ಕೈಗೆ ಕಟ್ಕೊಂಡೆ. 5 days ಆದ ನಂತರ ಕಟ್ಟಿನ ತಂದಿದ್ರು. ಸೊ ಡನ್. ಆ್ಯಂಡ್ ಇವಾಗ ಮುಲಾಮ್ ಹಚ್ಚಿದೆ, ಸ್ವಲ್ಪ ಒಣಗಲಿ ಅದು. ಥ್ಯಾಂಕ್ ಯು ಬೇಬಿ. ಇಷ್ಟು ಟ್ಯಾಬ್ಲೆಟ್ ಆಯಿತು ಗೈಸ್, ಮುಗಿತಾ ಬಂತು. ಇವತ್ತೊಂದು ಲಾಸ್ಟ್ ಇದೆ ಆ್ಯಂಡ್ ಅದಾದ ನಂತರ ಮುಗೀತು ಗೈಸ್. ಗುಡ್ ಈವ್ನಿಂಗ್ ಆ್ಯಂಡ್ ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಗೈಸ್. ಆ್ಯಂಡ್ ಇದು ಸ್ವಲ್ಪ ಒಣಗ್ತಾ ಬರ್ತಿದೆ, ಗೊತ್ತಾಗ್ತಿದೆಯಾ? ಆ್ಯಂಡ್ ನಾನು ಬಿದ್ದಾಗ ಇದೇ ಟೀ ಶರ್ಟಲ್ಲಿದೆ ಗೈಸ್. ಇಲ್ಲಿ ನೋಡಿ 2 ತೂತಾಗಿದೆ. ತೂತಾಗಿನೇ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಥರ ಆಗಿದೆ ನೋಡಿ, ಇಲ್ಲಿ ಈ ಶೋಲ್ಡರ್ ಹತ್ರ. ಆ್ಯಂಡ್ ಇದು ಫುಲ್ ಅಲ್ವಾ ಕೈ. ಮತ್ತು ದೆನ್ ಇದು ಇವಾಗ ಸ್ವಲ್ಪ ಅದಕ್ಕೆ ಅಮ್ಮ ತೆಂಗಿನಕಾಯಿದೇನೋ ಬಿಸಿ ಮಾಡಿ ಎಣ್ಣೆ ತಂದಿದ್ದಾರೆ, ಅದನ್ನ ಹಾಕಬೇಕು ಅತ್ತೆ ಮನೆಯಿಂದ. ಆ್ಯಂಡ್ ಇದನ್ನು ಇನ್ನೂ ಹೋಗಲಿಲ್ಲ ಗೈಸ್, ಇಲ್ಲೇ ಉಂಟು ನಮ್ಮ ಮನೆಯಲ್ಲೇ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಇವಾಗ ಬಂದಿತ್ತು, ನಾನು ಕರೆಸಿದ್ದು, ಬೋರ್ ಆಗ್ತದೆ ಬಾ ಅಂತೇಳಿ. ಬಾ ನೋಡಿ ಗೈಸ್, ಫ್ರೆಶ್ ಅಪ್ ಆಗಿ ಬಂದೆ. ಸ್ವಲ್ಪ ನೀರೆಲ್ಲ ತಾಗಿದೆ, ಅದನ್ನಿಗೆ ಒರೆಸ್ಬೇಕು. ಇದ್ರ ಮುಖ ನೋಡಿ. ಒಂಚೂರು ಎಣ್ಣೆ ಪಾಡ್ದಿ. ಇದು ಅತ್ತೆ ಕೊಟ್ಟದ್ದು ಗೈಸ್. ಇದೆಂತದ ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಕರ್ಸಿದಲ್ಲ, ನಾನು ಬೋರ್ ಆಗ್ತಿದೆ ಅಂತ ಗೈಸ್. ನಂದು ಹೊಸ ಶಾರ್ಟ್ಸ್ ಗೈಸ್. ಇಲ್ಲ ಗೈಸ್, ಬೋರ್ ಆಗ್ತಿತ್ತು ಅಂತ. ಒಂದು ವೆಟ್ ಮಂತ್ಲೆ ಎಂಚಿನ ವೆಟ್ ಗಾಯ ಉಚ್ಚಿ ಉಂಡ ವಂಚನೆ ಇಜ್ಜಿ ವೆಟ್ ಗೈಸ್. ಎಷ್ಟು ತಲೆ ಇದಿಲ್ಲ ಸರಿ ಇಲ್ಲ ಅಂದ್ರೆ ವೆಟ್ಟಿದೆ ಆಲ್ರೆಡಿ, ಮತ್ತೆ ವೆಟ್ ಮಾಡ್ಬೇಕಂತೆ, ಡ್ರೈ ಮಾಡೋದು ಗೈಸ್. ಗೈಸ್ ಹಿಂಗೆ ಎದೆ ಮೇಲೆ ಕಾಲಿಡ್ಬೇಕು ಗೈಸ್. ಸಾರಿ ಗುಂಡು, ನಮ್ದು ನಡೀತದೆ ಗೈಸ್ ಆಯ್ತಾ. ಅದಕ್ಕೆ ಕಮೆಂಟ್ ಹಾಕ್ಬೇಡಿ. ಆ್ಯಂಡ್ 2-3 ಕಮೆಂಟ್ ಹಾಕಿದ್ರೆ ಅದಕ್ಕೆ ಇವಾಗ ರಿಪ್ಲೈ ಕೊಡ್ತೇನೆ ನಾನು. ಎಂತ ಅಂತ ಹೇಳ್ತೇನೆ ತಡಿ. ಮುಂಚೆ ಕುಂಟುಗೋರಮ್ಮ ಒಂಚೂರು ಮಿತ್ತದ ಹೊಚ್ಚಲ ಕಾರು ಅಮ್ಮ ಪ್ಲೀಸ್. ಉಂಟು ಕೊನಾರ್ ಪೇರಂತು ನೈಪು. ಗೈಸ್ ಟೆರೆಸ್ ಮೇಲೆ ಬಂದ್ವಿ, ಮಳೆ ಇಲ್ಲ ಇವತ್ತು. ಆ್ಯಂಡ್ ಇದು ಯಾವಾಗ ಸರಿ ಆಗ್ತದೆ ಗೈಸ್ ಆಯ್ತಾ. ಆ್ಯಂಡ್ ಕೆಲವರು ಎಂಥದ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಸ್ಕೂಟಿ ಬಿಡಲ್ವಾ ನೀವು ಅಂತ. ಸ್ಕೂಟಿ ಬಿಡದೆ ಬಿದ್ದದ ಗೈಸ್. ತಗೊಂಡು ಹೋಗ್ತೇವೆ. ಲಾಗಲ್ಲಿ ತೋರಿಸಿಲ್ಲ, ನಾನು ತಗೊಂಡು ಹೋಗ್ತೇನೆ. ವೆಯ್ಟ್ ಗೈಸ್. ಅಣ್ಣ ಬಂದ ಗೈಸ್, ಅದಕ್ಕೆ ಕಟ್ ಮಾಡಿದ. ಅವ್ನು ಬೈತಾನೆ, ಮೇಲೆ ಬಂದದಕ್ಕೆ ಬೈತಾನಲ್ಲ, ಬೈದಾಯಿತು. ಆ್ಯಂಡ್ ಬಿದ್ದದ್ದು ಲೈಕ್ ಸ್ಪೀಡ್ ಬಂದಲ್ವಾ, ಆ್ಯಂಡ್ ಟರ್ನಲ್ಲಿ ಜಾರಿದ್ದು ಗೈಸ್ ಅಷ್ಟೇ. ಅದು ಬಿಟ್ಟರೆ ಗೊತ್ತಿಲ್ಲದೆ ಬಿದ್ದದು ಅಂತ ಅನ್ಕೊಂಬೇಡಿ. ಗಾಡಿ ಅಲಗುಂಡು ಈ ಥರ ಇದು ಇಷ್ಟು ತೂತಾಗಿದೆಲ್ಲ ಗೈಸ್. ಹಾಕೊಂಡಿರೋ ಪ್ಯಾಂಟು ಫುಲ್ ಅರ್ಧೋಗಿದೆ. ಗೊದ್ದಾಗ್ತದೆ ಗೈಸ್ ಮಾತಾಡಿದೆ. ಹೆಲ್ಮೆಟ್ ಹಾಕೊಳ್ಳಿ ಗೈಸ್ ಅಷ್ಟೇ, ಇವಳು ಮುಖ ಕಾಣಿಸ್ಬೇಕಂತೆ ನೋಡಿ. ಕಪ್ಪತ್ತೆ ಮರ ಕಿಡ್ನಿ ಕಪ್ಪ ಈ ಸರಿ ಕೂಲು ತುದಿಯಲ್ಲಿ ಕೂತ್ಕೊಂಡವಳೆ ಗೈಸ್. ಮೊದಲೇ ಗ್ರಾಚಾರ ಸರಿ ಇಲ್ಲ ಇಬ್ಬರದ್ದು. ಎಡಿಲ್ ಬಂದು ಹಿಂಗೆ ಕೂತ್ಕೊಂಡಿದ್ದೇವೆ ನಾವು. ಆದಷ್ಟು ಬೇಗಿದೆಲ್ಲ ಗುಣ ಆಗಲಿ ಗೈಸ್. ಈ ಗಾಯದಿಂದ ನನ್ನ 2 ಡೆಮೋ ಮಾಡೆಲ್ ಹೋಗ್ಲಿಕ್ಕಿತ್ತು ಗೈಸ್, ಅದನ್ನು ಕ್ಯಾನ್ಸಲ್ ಮಾಡಿಕೊಂಡೆ ನಾನು. ಒಂದು ಉಜಿರಲ್ಲೇ ಇತ್ತು. ಸೊ ಇನ್ನೊಂದೇನು ಅವರ ಸ್ಟೂಡೆಂಟ್ಗೇನೋ ಪ್ರಾಬ್ಲಮ್ ಆಗಿ ಅದು ಕ್ಯಾನ್ಸಲ್ ಆಯಿತು ಮಂಗಳೂರಲ್ಲಿ.
ಆ್ಯಂಡ್ ಇನ್ನು ಇದನ್ನ ಇಟ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಇದೆಲ್ಲ ಕಂಪ್ಲೀಟ್ ಗುಣ ಆಗಬೇಕು. ಸೊ ಅದ ನಂತರ ಹೋಗೋದು. ಬ್ಯಾಡ್ ಲಕ್, ಎಂಥ ಟೈಮಲ್ಲಿ ಎಂತ ಆಗಬೇಕು ಅದಾಗುತ್ತೆ ಅಷ್ಟೇ. ಆ್ಯಂಡ್ ಗಾಡಿಯಲ್ಲಿ ಒಂದ್ಸರಿ ಏನಾದರೂ ಬೀಳ್ಬೇಕಂತ ಗೈಸ್, ನನ್ನ ಗಾಡಿಯಲ್ಲಿ, ಅವರವರ ಗಾಡಿಯಲ್ಲಿ. ಆ್ಯಂಡ್ 3 ತಿಂಗಳಾದ ನಂತರ ಸರಿ ನಾನು ಯಾಕೆ ಬಿದ್ದೆ? ನಿನ್ನ ಬೀಳಿಸಿದ್ದು ನಾನು. ಆ್ಯಂಡ್ ಒಂದ್ಸರಿ ಬಿದ್ದಾಯ್ತು, ಇನ್ನು ಭಯ ಎಲ್ಲ ಹೋಗ್ತದೆ ಗೈಸ್. ಆ್ಯಂಡ್ ಇನ್ನೂ ರೋಡಿಗೆಲ್ಲ ತೊಗೊಂಡು ಹೋಗ್ತಾನೆ. ಇನ್ನೂ ಸಾಕಾಯಿತು ಎದ್ರಿ ಇವಾಗ ಬಿದ್ದೆಲ್ಲ ಆಯ್ತಲ್ಲ, ಇನ್ನು ತೊಗೊಂಡು ಹೋಗೋದು ರೋಡಿಗೆ. ಆ್ಯಂಡ್ ಮಣ್ಣೆಯಿಂದ ನೋಡಬೇಕು ಎಂತ ಮಾಡೋದು ಅಂತೇಳಿ ಗೈಸ್. ನಾನು ಜಿಮ್ಮಿಗೂ ಕೂಡ ಜಿಮ್ಮಿಗೆ ಹೋಗ್ಬೇಕು ಅಂತ ಗಾಡಿ ತೊಗೊಂಡದ್ದು, ಹೋಗಲೇ ಇಲ್ಲ ಗೈಸ್. ಗಾಡಿ ತೊಗೊಂಡು ಒಂದು ವಾರ ಜಿಮ್ಮಿಗೆ ಹೋದಷ್ಟೇ, ಅದು ಅಣ್ಣನ ಜೊತೆ ಡ್ರಾಪ್ ಹಾಕಿಸ್ಕೊಂಡು ಮತ್ತೆ ಹೋಗಲೇ ಇಲ್ಲ. ಕಲಿತು ಹೋಗೋಣ ಅಂತೇಳಿ ಲೈಸೆನ್ಸ್ ಬರಲಿ, ಕಲ್ತಾಗಿದೆ, ಲೈಸೆನ್ಸ್ ಸಿಗಲಿ ಗೈಸ್. ಓಕೆ. ಆ್ಯಂಡ್ ಸ್ವಲ್ಪ ಹೊತ್ತಿಲ್ಲಿ ಕೂತು ಆಮೇಲೆ ಹೋಗ್ತೀವಿ ಗೈಸ್. ನಾನು ಇವಳದ್ದು ಬಟ್ಟೆ ಇಟ್ಕೊಂಡ ಮೇಲೆ ಬಂದದ್ದು ಗೈಸ್, ನಡಿಲಿಕ್ಕಾಗಲ್ಲ, ಊದ್ಕೊಂಡಿದ್ದೆ. ಇವಾಗ ಅದಕ್ಕೆ ಇದಾಕಬೇಕು, ಮೂವ್ ಸ್ಪ್ರೇ ಸ್ವಲ್ಪ ಹಾಕ್ಬೇಕು ಈ ಸೈಡಿಗೆಲ್ಲ. ಬಾಯ್ ಗೈಸ್, ನಾಳೆ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೇನೆ. ನಾಳೆ ಒಂದು ಸ್ಪೆಷಲ್ ಇದೆ ಗೈಸ್, ಆಯಿತಾ? ಸಿಗುವ ನಾಳೆ. ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನನ್ನ ವ್ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇವತ್ತು ಸಂಡೇ, ಟೈಮ್ ಆಗಿದೆ ಸಂಜೆ 7:15 ಹತ್ರ. ಆ್ಯಂಡ್ ನನ್ನ ಫೇಸ್ ಈ ಥರ ಆಗಿದೆ ಏನಕ್ಕಂದರೆ ನಾನು ಸ್ವಲ್ಪ ಕುಕ್ಕಿಂಗ್ ಮಾಡಿದೆ ಗೈಸ್, ನಿಲ್ಲಕ್ಕಾಗ್ತಿರಲ್ಲ. ಬಟ್ ಸ್ಟಿಲ್ ಒಂದು ಅನ್ನ ಚಿಕನ್ ತೊಗೊಂಡು ಬಂದು ಅಂತೇಳಿ ಸುಕ್ಕ ಮಾಡಿದೆ. ನಾನು ತೋರಿಸ್ತೇನೆ, ಅಲ್ಲಿ ಮಾಡಿ ಇಟ್ಟಿದ್ದೀನಿ, ಕಾಣಿಸ್ತಿದೆ ಕುಕ್ಕರಲ್ಲಿ, ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಕಾಲಿಗೆ ಮುಲಾಮ್ ಹಚ್ಕೊಂಡಿದ್ದೀನಿ ಗೈಸಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಫುಲ್ ಊದ್ಕೊಂಡಿದೆ, ನಿತ್ತದಲ್ವ ಗೈಸ್, ಹಂಗಾಗಿ ಫುಲ್ ಊದ್ಕೊಂಡಿದೆ. ಆ್ಯಂಡ್ ನಾನು ಇವಾಗ ಅಡುಗೆ ರೂಮಲ್ಲಿ ಕೂತಿದ್ದೇನೆ. ಆ್ಯಂಡ್ ಇನ್ನೊಬ್ಬರು ನನ್ನ ಫ್ರೆಂಡಲ್ಲೊಬ್ಬರು ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ಸುಕ್ಕಕ್ಕೆ ಎಂತ ಗೊತ್ತಾ, ಅಕ್ಕಿ ರೊಟ್ಟಿ ಮಾಡುವ ಅಂತೇಳಿ ಗೈಸ್. ನೆನ್ನೆನೆ ಪ್ಲ್ಯಾನ್ ಆಗಿತ್ತು, ಒಮ್ಮೆ ಪುಂಡಿ ಒಮ್ಮೆ ಅಕ್ಕಿ ರೊಟ್ಟಿ ಅಂತೇಳಿ. ಸೊ ಪುಂಡಿಗೆ ನಾನು ಅಕ್ಕಿ ನೆನೆಸಿರಲಿಲ್ಲ, ಸೊ ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಅಕ್ಕಿ ರೊಟ್ಟಿ ಮಾಡುವ ಅಂತೇಳಿ ಅದನ್ನ ಗುಂಡು ಮಾಡ್ತಿದ್ದಾಳೆ. ಬಿಕಾಸ್ ನನಗೆ ನಿಂತ್ಕೊಂಡು ಮಾಡೋಕ್ಕೆ ಆಗಲ್ಲ ಗೈಸ್, ಆಲ್ರೆಡಿ ಕಾಲೆಲ್ಲ ಒಂಥರ ಊದ್ಕೊಂಡು ಬಿಟ್ಟಿದೆ ನನಗೆ, ನೋವು ನಿತ್ತು ಮಾಡಿ. ಆ್ಯಂಡ್ ಗುಂಡು ಮಾಡ್ತಿದ್ದಾಳೆ, ತೋರಿಸ್ತೀನಿ ಗೈಸ್. ಆ್ಯಂಡ್ ಲಾಂಗ್ನ ಕಂಟಿನ್ಯೂ ಮಾಡ್ತಿದ್ದಾಳೆ. ಅವಳದು ಪ್ರಿಪರೇಷನ್ ಎಲ್ಲ ಹಾಕ್ಕೊಂಡು ಅಕ್ಕಿ ರೊಟ್ಟಿ ನೋಡೋಣ. ಆ್ಯಂಡ್ ನಾನು ಇದನ್ನ ತೋರಿಸ್ತೇನೆ ಸ್ವಲ್ಪ. ಇವತ್ತು ಬೆಟರ್ ಗೈಸ್, ಇಲ್ಲೆಲ್ಲ ಎತ್ಕೊಂಡು ಬಂದಿದೆ. ಚಿಕನ್ ಸುಕ್ಕ ಆಲ್ರೆಡಿ ಮಾಡಿಟ್ಟಿದ್ದೀನಿ ಗೈಸಿ. ಎಮ್ಮಿ ಟೇಸ್ಟ್ ಮಾಡಿದೆ, ಆಸಮ್. ಆ್ಯಂಡ್ ಗುಂಡು ಕೂಡ ಟೇಸ್ಟ್ ಮಾಡಿದ್ರು. ಇಲ್ಲಿದೆ ಅಕ್ಕಿ. ಆ್ಯಂಡ್ ಹೇಗಿತ್ತು ಗುಂಡು ಚಿಕನ್ ಸುಕ್ಕ? ಸೂಪರ್. ಬನ್ನಿ ಕುಕಿಂಗ್ ಫಸ್ಟ್ ಟೈಮ್ ಇವಳು ಕೂಡ ಮಾಡೋದು ಅಕ್ಕಿ ರೊಟ್ಟಿ, ಕರೆಕ್ಟಾ? ತಿನ್ನೋ ಥರ ಮಾಡಮ್ಮ ಪ್ಲೀಸ್. ಹಿಂಡಿ ನೀರು ಮತ್ತು ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕಿ ಇದು ನೀರು ಬೇಯಿಸ್ಲಿಕ್ಕೆ ಇಟ್ಟಿದ್ದಾಳೆ ಗೈಸ್. ಅದಕ್ಕೆ ಇವಾಗ ಅಕ್ಕಿ ಇಟ್ಟಾಕ್ತಾಳೆ. ಯಾವ ನಾನಲ್ಲಿ ಚಾಯರಿಟ್ಟು ಕೂತಿದ್ದೇನೆ ಆಯಿತಾ. ನಂಗೆ ನಿಲ್ಲಕ್ಕಾಗಲ್ಲ ಗೈಸಿ, ಇಲ್ಲೆಲ್ಲ ಊದ್ಕೊಂಡು ಬಿಟ್ಟಿದೆ. ಆಗ ನಿತ್ತು ಇಲ್ಲೆಲ್ಲ ಫುಲ್ ಊದಿದ್ದು ನೋಡಿ. ಬಾ ಸಿಕ್ಕಾಪಟ್ಟೆ ಪೇನ್ ಗೈಸ್. ಆ್ಯಂಡ್ ಅವಳು ಮಾಡಲಿ ಗೈಸ್, ಅದು ಪ್ರೊಸೀಜರ್ ಏನು ತೋರಿಸಲ್ಲ ನಾನು, ಬಿಕಾಸ್ ಫಸ್ಟ್ ಟೈಮ್ ಮಾಡೋದಲ್ವ, ಅದಕ್ಕೆ ಆದ ನಂತರ ತೋರಿಸ್ತೇನೆ. ಓಕೆ ವಾಚಿಂಗ್. ಇನ್ನು ಗೈಸ್ ಇವಾಗ ಇಷ್ಟು ಮಾಡಿದಾಳೆ. ಆ್ಯಂಡ್ ಇದನ್ನೆಂತ ಮಾಡಬೇಕು ಇವಾಗ? ಬಿಸಿ ಉಂಟಲ್ಲ, ಬಿಸಿ ಯಾರ್ಬೇಕು ಗೈಸ್. ಅದ ನಂತರ ಚೆನ್ನಾಗಿ ಅದ್ಬೇಕು. ಅದ್ದದು ಪುಂಜಿ ಎಂತ ಮಾಡೋದು ಆಮೇಲೆ ತೋರಿಸ್ತೀನಿ ಗೈಸ್, ಆಯ್ತಾ? ಒಬ್ಬ ನನಗೆ ನಿಲ್ಲ ಕುಕ್ಕು ಪೆತ್ತ ಅಂತ ಗೊದ್ದೆ ಗೈಸ್, ಗೊದ್ದೆ ಮಾತಾಡ್ತಾಳೆ. ಅಲ್ಲಿ ಎಂತಿಲ್ಲ ಫ್ರಿಜ್ಜಲ್ಲಿ, ಏನಿಲ್ಲ ಗೈಸ್. ಮನ್ಪು ಲೆಮನ್ ಜ್ಯೂಸ್ ಮನ್ಪು ಗೈಸ್. ಇವಾಗ ನಾದ್ಕೊಂಡಾಯ್ತು ಗೈಸ್. ಅವಾಗ ಆದ್ಕೊಂಡು ಅಂತ ಹೇಳಿದೆ, ಅದ್ದಿ ಅಂತಿಂದೆ. ಅದ್ದಿ ಅಲ್ಲ, ಸಾರಿ, ಆದುಂಡು. ಅಕ್ಕಿ ರೊಟ್ಟಿ ತಿನ್ಲಿಕ್ಕೆ ಆಸೆ. ಮೊನ್ನೆಂದ ಆಸೆ ಆಗ್ತಿತ್ತು ನನಗೆ ಅಕ್ಕಿ ರೊಟ್ಟಿ ತಿನ್ನು ಅಂತ ಹೇಳಿ. ಸೊ ಇವತ್ತು ಪರ್ಫೆಕ್ಟ್ ಕಾಂಬಿನೇಷನ್. ಅದಕ್ಕೆ ಗೊತ್ತಿಲ್ಲ ಬೇರೆ ನನಗೆ ಗೊತ್ತಿಲ್ಲ, ಇವಳು ಘಟದವಳಲ್ಲ, ಇವಳು ಗೊತ್ತುಂಟು. ಅದಕ್ಕೆ ಈ ತರ ಬಿಸಿ ಇದ್ದಾಗೆ ನಾದ್ಕೋಬೇಕು ಗೈಸ್, ಬಿಕಾಸ್ ಅದು ಚೆನ್ನಾಗಿ ಏನೋ ಅಂತ ಹೊಂದ್ಕೋಬೇಕಲ್ಲ. ಅದಕ್ಕೆ ಸ್ವಲ್ಪ ಕೈಗೆ ನೀರು ಹಾಕೊಡ್ಬೇಕು. ಒಂದು ಕೊಳ್ಳುದಾ ಮಾಡಿದ್ದೇನೆ, ತಿನ್ಬೇಕಂತ ಹೇಳಿದೆ. ಇವಾಗ ಇಷ್ಟು ಉಂಡೆ ಮಾಡ್ಕೊಂಡು ಇಟ್ಟವಳೆ ಗೈಸ್. ಅದನ್ನ ಇವಾಗ ನಾದ್ಕೋತಿದ್ದಾಳೆ. ಆ್ಯಂಡ್ ನಾನು ಆ ಸೈಡಿನ ಬರ್ತೇನೆ, ಬಿಕಾಸ್ ಅದು
ಆ ಕಡೆಯಿಂದ ಕಾಣಿಸ್ತಿಲ್ಲ. ಯಾ ಏನೋ ಮಾಡ್ತಿದ್ದಾಳೆ. ಅಕ್ಕಿ ಜಾಸ್ತಿ ಆಗ್ತದೆ. ಐಕೆತ್ತು ಎಲ್ಲೆಲ್ಲಿ ಉಂಡೆ ಬಂತು ನೋಡಿತ್ತು. ನಾನು ಚಿಕ್ಕ ಚಿಕ್ಕದು ಸ್ವಲ್ಪ ಮಾಡ್ಕೋಬೇಕು. ಇದು ದೊಡ್ಡದಾಯ್ತು ಅನ್ಸುತ್ತೆ. ತಿನ್ನಿ ಮರ ನಿಮ್ಗೆ ಅಲ್ಲಿಲ್ಲ. ಅದ್ರ ಮೇಲೆ ಸ್ವಲ್ಪ ಹಸಿ ಹಿಟ್ಟು ಹಾಕೋಬೇಕು ಗೈಸ್. ದೆನ್ ನಾದ್ಕೋಬೇಕು. ಪಾಪಕ್ಕೆ ಗೊತ್ತಿತ್ತು. ನಿಮ್ಗೆ ಗೊತ್ತಿರುತ್ತೆ ಬಟ್ ಸ್ಟಿಲ್ ಹೇಳೋದೊಂದು. ಅಕ್ಕಿ ರೊಟ್ಟಿ ಮಾಡುವ ವಿಧಾನ ಬಾಣಲೆ ಇಟ್ಟುಬಿಟ್ಟು ಎಣ್ಣೆ ಉಯ್ದು ಬಿಟ್ಟು ಅಕ್ಕಿ ಇಟ್ಟು ಹಾಕೊಂಬಿಟ್ಟು ಅದು ತರ ತೂತೆ ರೀಲ್ಸ್ ಇಡುತ್ತ. ಸೊ ಇದನ್ನೆಲ್ಲ ಇವಾಗ ನಾದ್ಕೊಂಡು ಫಸ್ಟ್ ಇಡ್ತಾಳೆ ಗೈಸ್, ಬಿಕಾಸ್ ಅದು ಬಿಸಿ ಇದ್ದಾಗಲೇ ಮಾಡಬೇಕು. ಆ್ಯಂಡ್ ಅದು ನಾದಿ ಇಡಬೇಕು, ಮತ್ತೆ ಅದನ್ನ ಸುಟ್ರಾಯ್ತು ಗೈಸ್, ಅಷ್ಟೇ. ಸುಡುದು ಗಂಡಾಗಿ ಸುಡುದು. ಎರಡು ಸೈಡ್ ಸುಟ್ಕೋಬೇಕು ಗೈಸ್. ನಾಟ್ ಎಕ್ಸ್ಪರ್ಟ್. ಇಲ್ಲ ಆಲ್ರೆಡಿ ಮಾಡಿದಾಳೆ. ಒಂದು ನಿಮಿಷ ಇಲ್ಲದ ಅಡಿಗೆನೆಲ್ಲ ಮಾಡಿ ನೋಡಿ, ಇಷ್ಟು ಮಾಡಿದಾಳೆ. 2-3 ಏನಾಗಿದೆ ಇನ್ನು ಅಷ್ಟಿದೆ ತಿನ್ಲಿಕ್ಕೆ ಆಸೆ ಆಗ್ತದೆ ಅಂತ ಹೇಳಿ ನಿಂತಾರೆ. ಗೈಸ್ ಫೈನಲಿ ಚಿಕನ್ ಸುಕ್ಕ ಆ್ಯಂಡ್ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಆ್ಯಂಡ್ ನಾವಿಬ್ರೆಲ್ಲ ಹಾಕೊಂಡು ಬಂದ್ವಿ. ಗುಂಡು ಟೇಸ್ಟ್ ಮಾಡ್ತಾಳೆ ಪಾಪ. ಅವಳಿಗೆ 2 ಇದರಲ್ಲಿ ಗ್ಯಾಸಲ್ಲಿ ಸುಟ್ಟು ಸಾಕಾಗೋಯ್ತು ಗೈಸ್. ಅವಳೇ ಮಾಡಿ ನಂಗೆ ನಿಲ್ಲಕ್ಕಾಗಲ್ಲ ಗೈಸ್, ಹಾಗಾಗಿ. ಆ್ಯಂಡ್ ಅವಳು ಟೇಸ್ಟ್ ಮಾಡ್ತಾಳೆ. ಯಮ್ಮಿ ಯಮ್ಮಿ. ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತೇನೆ, ಯಾಕಂದ್ರೆ ಆಬ್ವಿಯಸ್ಲಿ ಚಂದಾಗಿದೆ. ಸುಕ್ಕ ಚಂದಾಗಿದೆ. ಅಕ್ಕಿ ರೊಟ್ಟಿ ಜೊತೆ ಎಂತ ಕಾಂಬಿನೇಷನ್ ಗೊತ್ತಿಲ್ಲ. ಎಡತ್ನಾ ಪಾಸ ಪರವಾಗಿಲ್ಲ ತಿನ್ಬೋದು. ರೆಡಿ ಹಚ್ಚಾ. ಅಕ್ಕಿ ರೊಟ್ಟಿ ಬಂದು ಓಕೆ, ನಾನು ಟೇಸ್ಟ್ ಮಾಡ್ತೇನೆ ಗೈಸ್. ಯಾ ಇಟ್ಸ್ ಓಕೆ, ನಾನು ಟೇಸ್ಟ್ ಮಾಡ್ತೇನೆ ಗೈಸ್. ಬಿಕಾಸ್ ನನಗಿಷ್ಟ, ನಾನು ಆಸೆ ಆಗ್ತದೆ ಅಂತ ಹೇಳಿದ್ದೆ ಅವಳ ಜೊತೆ. ಬಸುರಿ ಬಯಕೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ. ಕಾಲು ನೋವು ಅಂತೇಳಿ ಸ್ಟ್ರೈಟ್ ಹಿಂಗೆ ಕೂತಿದ್ದಾನೆ. ಸೊ 3 ಹಾಕೊಂಡಿದ್ದೇನೆ ಗೈಸ್, ಇಷ್ಟ ಆಗಂತ ಹೇಳಿ. ಟೇಸ್ಟ್ ಮಾಡೋಣ. ಒಳ್ಳೆ ಎಕ್ಸ್ಪ್ರೆಷನ್ ಸಕ್ಕತ್ತಾಗಿದೆ ಗೈಸ್. ಚಿಕನ್ ಸುಕ್ಕ ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ದೇನೆ, ಬಟ್ ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ಅಲ್ಟಿ. ಎಡೇದನಾ ನಿಜ ಮಲ್ಲೆ ನಿಜ ನಿಜ ಐಸ್ವಾರ್ ಸೂಪರ್. ಅದು ಥ್ಯಾಂಕ್ ಯು ಒಂದು. ವೆಲ್ಕಮ್. ಈ ವ್ಲಾಗ್ ನಾನು ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟದ ಲೈಕ್, ಶೇರ್, ಕಮೆಂಟ್ ಅಂಡ್ ಒನ್ ಮೋರ್, ಹೆಲ್ಮೆಟ್ ಆಗದೆ ಯಾರು ಹೊರಗೆ ಹೋಗ್ಬೇಡಿ. ಬಿಕಾಸ್ ಇಲ್ಲಿ ಹತ್ರ ಅಂತ ಅನ್ಕೊಂಡ್ಬಿಟ್ಟು ಹೆಲ್ಮೆಟ್ ಆಗದೆ ಈಗ ಹೋಗ್ಯಾರ ಗಾಡಿಯಲ್ಲಿ ಹೊರಗೆ ಹೋಗ್ಬೇಕು. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಹೇಳಿದ್ದು ಗೈಸ್, ಹತ್ರ ಇದೆ ಇಲ್ಲೇ ನಿಯರ್ ಅಂತ ಅನ್ಕೊಂಡು ಆಗ್ತಾ ಹೋಗ್ಬೇಡಿ. ಸೊ ಇಲ್ಲೊಂದು ಮಾರ್ಕ್ ಇದೆ ಅಲ್ವಾ ಗೈಸ್, ಆದಷ್ಟು ಬೇಗ ರಿಕವರಿ ಆಗುತ್ತೆ. ಅಂಡ್ ತುಂಬಾ ಜನ ಎಂಕ್ವೈರಿ ಮಾಡ್ತಿದ್ದಾರೆ ಡೆಮೋ ಲುಕ್ಗೆ ಮಾಡೆಲ್ ಆಗಿ ಹೋಗ್ಲಿಕ್ಕೆ, ಬಟ್ ಇದನ್ನ ಇಟ್ಕೊಂಡು ಹೋಗಕ್ಕಾಗಲ್ಲ ಗೈಸ್, ಅದಕ್ಕೆಲ್ಲ ಕ್ಯಾನ್ಸಲ್ ಮಾಡಿದ್ದೇನೆ. ಸೊ ಈ ವ್ಲಾಗ್ ಇಷ್ಟದ ಲೈಕ್, ಶೇರ್, ಕಮೆಂಟ್ ಅಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಗುಡ್ ನೈಟ್.